ಹಾಯ್ ಆಲ್ ಅಗೈನ್ ನಮಸ್ತೆ ಗೆಳೆಯರೆ. ನೋಡಿರಿ, ನಾವು ಎಷ್ಟು ಸೋಂಬೇರಿಗಳಂದರೆ ಹಣ್ಣು ತರಕಾರಿಗಳು ತರಬೇಕಂದ್ರೂ ನಾವು ಆನ್ಲೈನೇ ಬುಕ್ ಮಾಡ್ತೀವಿ. ಅದಕ್ಕೆ ಕವರ್ ಸಮೇತ ಬರ್ತವೆ. ನಡ್ಕೊಂಡು ಹೋಗೋದು ಬಾಧೆ ನೋಡ್ರಿ. ಅದಕ್ಕೆ ನೆಕ್ಸ್ಟು ಇವತ್ತಿಂದು ಸ್ಪೆಷಲ್ಲು ಡಯಾಬಿಟಿಕ್ ಫುಡ್ ಅಂತಲೇ ಅಂದ್ಕೊಳ್ರಿ. ನಾರ್ಮಲಾಗಿ ಡಯಾಬಿಟಿಕ್ ಫುಡ್ಡು ಅಂದರೆ ಪಪಾಯ ಹಣ್ಣಾಗಿರೋದು ಯಾವತ್ತೂ ತಿನ್ನಬಾರ್ದು. ಚೆನ್ನಾಗಿರಬೇಕು ಅಂದರೆ ಕಾಯಿರೋದೇ ತಿನ್ನಬೇಕು. ಸೊ ಪಪಾಯ ತೊಗೊಂಡಿದ್ದೀವಿ, ಕಟ್ ಮಾಡಿ ತೊಳ್ಕೊಳಕ್ಕೆ ಇಟ್ಟಿದ್ದೀವಿ. ಈಗ ಲೈಟಾಗಿ ಆಯಿಲ್ಲು, ಅದ್ರ ಜೊತೆ ಸಾಸಿವೆ, ಜೀರಿಗೆ ಮತ್ತು ಇವಾಗ ಕಡಲೆಬೇಳೆ ಮಾಮೂಲಿ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಇರೋದು. ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಸ್ಟೇನ್ಲೆಸ್ ಸ್ಟೀಲ್ ಒಂದು ಇದನ್ನು ಪಾತ್ರೆನಾಗಲಿ ಅಥವಾ ಇದನ್ನಾಗಲಿ ಬಳಸಿ. ಇದು ಬೇಡ, ಸದ್ಯಕ್ಕೆ ನಮಗೆ ಆಪ್ಷನ್ ಇಲ್ಲ, ಇದನ್ನು ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಖಾರ. ನಾವು ಸದ್ಯಕ್ಕೆ ಮಗಳಿರೋದ್ರಿಂದ 2, ನೀವು 4-5 ಬೇಕಾದರೂ ಹಾಕ್ಕೋಬೋದು, ನಿಮಗೆ ಬಿಟ್ಟಿದ್ದು. ಪಪಾಯ ತುಂಬ ಒಳ್ಳೆಯದು. ಕಾಯಿ ಇದ್ದಾಗ ತಿಂದ್ರೇ ಅದು ರಿಸಲ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಅಂತ ಗೊತ್ತಾಗದಿರೋ ಲೆವೆಲ್ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನೋಡ್ರಿ, ಬೆಳ್ಳುಳ್ಳಿ ಹಾಕಿದ್ದೀವಿ ಅಂತ ಇರಬೇಕು, ಆದರೆ ಅದೇ ಬೆಳ್ಳುಳ್ಳಿ ಅಂತ ಗೊತ್ತಾಗಬಾರ್ದು. ದಿಸ್ ಈಸ್ ಸ್ಪೆಷಲ್ ಫ್ರಮ್ ಮೈ ವೈಫ್. ಆ್ಯಂಡ್ ನೆಕ್ಸ್ಟ್ ಆನಿಯನ್. ಕಂದು ಬಣ್ಣಕ್ಕೆ ತಿರುಗುವವರೆಗೂ ತಿರುಗಿಸಬೇಕು. ಇನ್ನು ನೆಕ್ಸ್ಟು ಪಪಾಯ ಖಾಲಿ ಹೊಟ್ಟೆ ಬೆಟರು. ನೀವು ಹಾಗೆ ಸಹಿತ ತಿನ್ಬೋದು. ಹಣ್ಣಾಗಿರೋ ತಿಂದರೆ ನೋ ಯೂಸ್. ಸೊ ಇವಾಗ ಅರಿಶಿನ ಹಾಕ್ತಾಯಿದ್ದಾರೆ. ಇನ್ನು ನೀವು ಪಪಾಯ ತೋರಿಸಿದ್ರು ಹಂಗೆ ಹಾಕಲ್ಲ, ಅದನ್ನು ಬೇಯಿಸ್ಕೋಬೇಕು. ಬೇಯಿಸೋವಾಗ ಉಪ್ಪು ಹಾಕಿ ಅರಿಶಿನ ಹಾಕಿ ನಮ್ಮವ್ರು ಬೇಯಿಸ್ಕೊಂಡಿದ್ದಾರೆ. ನೀವು ಉಪ್ಪು ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ನೀವು ಹಂಗೆ ಬೇಯಿಸ್ಕೊಳ್ಳಿ. ಟೊಮೊಟೊ ಬಿತ್ತು ಹಂಗೆ ಬೇಕಾದರೂ ಬೇಯಿಸ್ಕೊಳ್ಳಿ. ನೀವು ಇಲ್ಲೇ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬಟ್ ಉಪ್ಪು ಹಿಡಿಯಲ್ಲ ಕರೆಕ್ಟಾಗಿ ಪಪ್ಪಾಯಿಗೆ ಅನ್ನೋ ಒಂದು ಕಾರಣಕ್ಕೆ ನಾವು ಅಲ್ಲೇ ಉಪ್ಪು ಹಾಕ್ತೀವಿ. ನೀವು ಹೆಂಗಾದರೂ ಮಾಡ್ಬೋದು, ಇಲ್ಲ ಅಲ್ಲಿ ಹಾಕಿದ್ರೂ ನಡೆಯುತ್ತೆ. ಸದ್ಯಕ್ಕೆ ನುಣ್ಣುಪ್ಪು ಹಾಕ್ತಾಯಿದ್ದಾರೆ, ರುಚಿಗೆ ತಕ್ಕಷ್ಟೆ, ಅವ್ರಿಗೆ ಗೊತ್ತಿರೋ ಲೆವೆಲ್ಗೆ. ಕ್ವಾಂಟಿಟಿ ಕಡಿಮೆ ಅಲ್ಲ, ನೀಟಾಗಿ ಹೋಗ್ತವೆ. ಕ್ವಾಂಟಿಟಿ ಜಾಸ್ತಿ ಆದರೆ ಆವಾಗ ಏನು ಹಾಕೋದು ಬಿಡೋದು ಅಂತ 2-3 ಸಾರಿ ಏರಿಸಿರ್ತಾರೆ. ಓಕೆ, ಡನ್. ಈಗ ಸದ್ಯ ನುಣ್ಣುಪ್ಪು ಅಷ್ಟು ಹಾಕಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಪಪ್ಪಾಯ ಬಂತು ನೋಡಿರಿ. ಉಪ್ಪು ಹಾಕಿ ಅರಶಿನ ಹಾಕಿ ಬೇಯಿಸ್ಕೊಂಡಿರೋಂಥ ಪಪ್ಪಾಯ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಯಾಕಂದರೆ ಇದು ಮೊನ್ನೆ ಇವತ್ತು ಇವಾಗ ಮಾಡ್ತಾ ಇರೋದಲ್ಲ, ಮೊನ್ನೆ ಮಾಡಿರೋದನ್ನು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀವಿ. ಸೊ ವಿ ಟೇಸ್ಟೆಡ್, ಇಟ್ ವಾಸ್ ಸೋ ನೈಸ್. ಟ್ರೈ ಮಾಡಿ. ಈಗ ಅದನ್ನು ನಾರ್ಮಲ್ ಪ್ರೋಸೆಸ್ ಗೊತ್ತಿರೋದ ಏನು ಹೇಳೋಣ. ಮೈನು ಪಪ್ಪಾಯ ಒಂದೇ ಅಲ್ಲ, ವಾಕಿಂಗ್ ಜೊತೆ ಪಪ್ಪಾಯ ಅನುಕೂಲ. ಬರೀ ಪಪ್ಪಾಯ ನಾಟ್ ವರ್ಕೌಟಿಂಗ್ ಅಟ್. ನಾವು ಡಯಟ್ ಮಾಡ್ತೀವಿ, ಫುಡ್ ಕಂಟ್ರೋಲ್ ಮಾಡ್ತೀವಿ, ಶುಗರ್ ಕಡಿಮೆ ಮಾಡ್ಕೊಳ್ತೀವಿ. ಸ್ಪೆಷಲ್ ಎಫೆಕ್ಟ್ ಅಂದರೆ ಇದು ನೋಡ್ರಿ, ವೈಫ್ದು ಕಡಲೆ ಬೀಜದ ಪೌಡ್ರು, ಕಡಲೆ ಬೀಜ, ಶೇಂಗಾ, ಒಟ್ಟಿನಲ್ಲಿ ಹೆಲ್ತಿ ಫ್ಯಾಟ್ ಬೇಕು ಅಂತ ಫ್ಯಾಟ್ ಆ್ಯಡ್ ಮಾಡ್ತವ್ರೆ. ಆಯಿಲ್ ಕಡಿಮೆ ಹಾಕಿದ್ರು ಅಂಥೇಳಿ ಆಯಿಲ್ ಅಂಶ ಇಲ್ಲಬೇಕು ಅಂತ ಹೆಲ್ತಿ ಫ್ಯಾಟ್ ಹಾಕ್ತವ್ರೆ. ಕಡಲೆ ಬೀಜ, ಶೇಂಗಾ ಪೌಡ್ರ್ ಹಾಕ್ತಾಯಿದ್ದಾರೆ, ಶೇಂಗಾದು ಮಿಕ್ಸ್ ಮಾಡ್ತಾಯಿದ್ದಾರೆ. ಹೆಲ್ತಿ ಫ್ಯಾಟ್ ಸೇರ್ತು ತಗೋರಿ. ಡೈರೆಕ್ಟ್ ಫ್ಯಾಟ್ ಅಲ್ಲ, ಇಂಡೈರೆಕ್ಟ್ ಫ್ಯಾಟ್. ಇದ್ರ ಜೊತೆ ಕಡಲೆ ಬೀಜನೂ ಹಾಕ್ಕೋಬೋದು, ಇವ್ರು ಹಾಕಿಲ್ಲ. ನೀವು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಕೊತ್ತಂಬರಿ ಇಂಪಾರ್ಟೆಂಟು, ಬೇಕಂದವರು, ಬೇಡ ಅಂದರೆ ಬೇಡ, ತೊಂದರೆ ಇಲ್ಲ. ಕೊತ್ತಂಬರಿ ಬಿದ್ದಿದೆ. ಇನ್ನು 5 ಸ್ಟಾರ್ ಎಫೆಕ್ಟೇ ಇಂಪಾರ್ಟೆಂಟು. ಕೊನೆಯಲ್ಲಿ ಅದು ಬಂದೇ ಬರಬೇಕು. ಬರುತ್ತೆ, ನೋಡೋಣ. ತೋರಿಸ್ತಾ ಇದ್ದಾರೆ. ಬಂದಾಯ್ತಾ ಬಂದಿಲ್ವ ಅಂತ ಅವರೇ ಜಸ್ಟಿಫಿಕೇಷನ್ ಕೊಟ್ಕೋತಾ ಇದ್ದಾರೆ. ಜಸ್ಟಿಫೈ ಆಗಲಿಲ್ಲ ಅಂದರೆ ನನ್ನ ತಟ್ಟೆ ಫುಲ್ ಆಗುತ್ತೆ. ಜಸ್ಟಿಫೈ ಆದರೆ ಅವ್ರ ಕಡೆ ಸ್ವಲ್ಪ ಫುಲ್ ಆಗುತ್ತೆ. ಮದುವೆ ಮಾಡ್ಕೊಂಡವ್ರ ಕತೆ ಅಷ್ಟೇ. ಇದ್ರ ಜೊತೆ ಚಪಾತಿ, ರೈಸು ಯಾವುದಿದ್ರು ನಡೀತೆ, ರೊಟ್ಟಿ ಚಪಾತಿ
ಗುಡ್. ಓಹೋ, ಕನ್ಫರ್ಮ್ ಮಾಡ್ಕೋತವ್ರೆ ಪಪಾಯ ಕಟ್ಟಾಗತ್ತಾ ಅಲ್ಲಲ್ಲಿ ಅಂತ. ಓ, ಕೈಯಲ್ಲಿ ಕಟ್ಟಾಯಿತು ಅಂದರೆ ಅಲ್ಲಲ್ಲಿ ಕಟ್ಟಾಯಿತು ಅಂತ ಲೆಕ್ಕ. ಹಂಗಾದರೆ ಏಜ್ ಆಗಿರೋರು ಕೊಡ್ಬೋದು. ಇಲ್ಲಿ ಚಪಾತಿ ಬಿತ್ತು, ಅದು ಡ್ರೈ ಚಪಾತಿ ಆಯಿಲ್ಲೆಸ್. ಪಲ್ಯ ಬಿತ್ತು. ಅಂದರೆ ಪ್ಲೇಟ್ ಯಾಕೋ 5 ಸ್ಟಾರ್ ಇಲ್ವಲ್ಲ, ನಾರ್ಮಲ್ SLV ಹೋಟ್ಲು ಪಾಪಣ್ಣ ಹೋಟ್ಲು ಇಟ್ಟಂಗೆ ಇಟ್ಟವ್ರೆ. ಗುಡ್. ಓಕೆ, ವಾಟ್ ಎವರ್ ಇಟ್ ಈಸ್, ಫುಡ್ ಈಸ್ ಬೆಟರ್. ಫುಡ್ ಈಸ್ ಇಂಪಾರ್ಟೆಂಟ್. ಆನಿಯನು ಬರೀ ಸೌತೆಕಾಯಿ ಇಟ್ಬಿಟ್ರಲ್ಲ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.